ರೌಡಿ ಶೀಟರ್ ಶಿವಪ್ರಕಾಶ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಪ್ರಕರಣ ಭಾರತೀನಗರ ಪೊಲೀಸ್ ಠಾಣೆಗೆ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಬಂಧಿತ ಆರೋಪಿಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸ್ ಕಮಿಷನರ್ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಕರಣದ ತನಿಖಾಧಿಕಾರಿಯಾಗಿ ಎಸಿಪಿ ಪ್ರಕಾಶ್ ರಾಥೋಡ್ ಅವರ ನೇಮಕ ಆಗಿದೆ. ಕೆಜೆಹಳ್ಳಿ ಠಾಣೆಯ ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ದೂರಿನ ಆಧಾರದ ಮೇರೆಗೆ A5 ಆರೋಪಿಯ ಮೇಲೆ FIR ಆಗಿದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕೊಟ್ಟಂತಹ ಹೇಳಿಕೆ ಇದು. ರೌಡಿ ಶೀಟರ್ ಶಿವಪ್ರಕಾಶ್ ಉರುಫ್ ಬಿಕ್ಲಾ ಶಿವಪ್ರಕಾಶ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಪ್ರಕಾಶ್ ತಾಯಿಯ ದೂರಿನ ಅನ್ವಯ 5 ವಿರುದ್ಧ FIR ಆಗಿದೆ. 4 ಅರೆಸ್ಟ್ ಮಾಡಲಾಗಿದೆ. ಭೈರತಿ ಬಸವರಾಜ್ ಹೆಸರು ಕೂಡ ಇದರಲ್ಲಿರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಮಾಹಿತಿ ಪಡೆದುಕೊಂಡಿದ್ದಾರೆ. ಜಾಯಿಂಟ್ ಕಮಿಷನರ್ DCP ಮತ್ತು ಆಫೀಸರ್ಸ್ ಜೊತೆಗೆ ಸ್ಪಾಟ್ ನೋಡಿ ಕೇಸ್ ಫೈಲ್ಸ್ ನೋಡ್ತಾ ಇದೆ. ಬೇರೆ ಬೇರೆ ಕಡೆ ತಂಡದ ಟೀಮ್ ನಮ್ದು ಹೋಗಿದೆ. ಕೆಲವು ಮಾಹಿತಿ ಇದೆ, ಅದಾದ ಮೇಲೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅರೆಸ್ಟ್ಗಿಂತ ಯಾಕಾಗಿದೆ, ಯಾರು ಇದರಲ್ಲಿ ಶಾಮೀಲ, ಡೈರೆಕ್ಟ್ ಇಂಡೈರೆಕ್ಟ್ ಯಾರು ಎಲ್ಲರ ಬಗ್ಗೆ ಕೂಲಂಕುಷವಾಗಿ ಅವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆಕ್ಷನ್ ತಗೊಳ್ತೀವಿ. FIR ಅಲ್ಲಿ ಫಸ್ಟ್ ಏನು ಇನ್ಫಾರ್ಮೇಶನ್ ಬಂದಿದೆ ಆಧಾರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಎವಿಡೆನ್ಸಸ್ ಬರ್ತಿದೆ, ಆಧಾರ ಮೇಲೆ ನಾವು ಹಾಗೆ ಮುಂದೆ ನಾವು ನಮ್ಮ ಕೆಲಸ ಮಾಡ್ತೀವಿ. ಜಾಯಿಂಟ್ ಕಮಿಷನರ್ DCP ಮತ್ತು ಆಫೀಸರ್ಸ್ ಜೊತೆಗೆ ಸ್ಪಾಟ್ ನೋಡಿ ಕೇಸ್ ಫೈಲ್ಸ್ ನೋಡ್ತಾ ಇದೆ.